ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಮಮತಾ CLK ಲಾಗಿಗೆ ಸ್ವಾಗತ. ಇವತ್ತಿನ ಬೆಳಗಿನ ತಿಂಡಿ ರವೆ ಇಡ್ಲಿ ಚಟ್ನಿ ಮಾಡುವ ವಿಧಾನ. 100 ಗ್ರಾಮ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅರ್ಧ kg ರವೆಗೆ ನೀರು ಹಾಕಿ 2-3 ಬಾರಿ ತೊಳ್ಕೊಂಡು ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ ನೆನೆಯಲು ಬಿಡಬೇಕು. 4-5 ಗಂಟೆಯಿಂದ ನಂತರ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನುಣ್ಣಗೆ ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಅರ್ಧ kg ರವೆಯನ್ನು ಹಾಕ್ತಿದ್ದೀನಿ. ಇಡ್ಲಿ ರವೆಯನ್ನು ಒಂದು ಬಟ್ಲಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ ಉಪ್ಪು, ಸ್ವಲ್ಪ ಸೋಡಾ ಪುಡಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ಅತಿ ತೆಳ್ಳಗೂ ಕಲಿಸ್ಬಾರ್ದು, ಗಟ್ಟಿಯಾಗೂ ಕಲಿಸ್ಬಾರ್ದು. ಮೀಡಿಯಮ್ ಆಗಿ ರಾತ್ರಿ ಕಲಸಿಟ್ರೆ ಬೆಳಗ್ಗೆ ಈ ಹಿಟ್ಟು ಉದಿಗಿರುತ್ತೆ. ಇಡ್ಲಿ ಮಾಡಲು ರೆಡಿ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈಸಿಯಾಗಿ ಬರ್ದಿದ್ದರೂ ಸಹಿತ ಈ ರವೆ ಇಡ್ಲಿ ಮಾಡ್ಕೋಬೋದು. ಈಸಿ ಮೆಥಡು, ತುಂಬ ಚೆನ್ನಾಗಿ ಬರ್ತವೆ ಇಡ್ಲಿ. ಗ್ಯಾಸ್ ಹಚ್ಚಿ ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು ಚಮಚ ನೀರು ಹಾಕಿ ಬಿಸಿ ಆಗಲು ಬಿಡಬೇಕು. ನೀರು ಬಿಸಿ ಆಗ್ತಾ ಇರುತ್ತೆ. ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿ ಕಲಸಿದ ಇಡ್ಲಿ ಹಿಟ್ಟನ್ನು ಎಲ್ಲ ಪ್ಲೇಟಿಗೆ ಹಾಕಿ ಇಡ್ಲಿ ಕುಕ್ಕರ್ಗೆ ಇಡಬೇಕು. ಇಡ್ಲಿ ಕುಕ್ಕರ್ಗೆ ಇಟ್ಟು ಮುಚ್ಚಳ ಮುಚ್ಚಿ ಬೇಯಲು ಒಂದು 5-10 ನಿಮಿಷ ಬಿಡಬೇಕು. ಇಡ್ಲಿ ಕುಕ್ಕರಲ್ಲಿ ವಿಷಲ್ ಆಗುತ್ತೆ. ಸ್ವಲ್ಪ ಬೆಂದ ನಂತರ ಆ ಪ್ಲೇಟನ್ನು ತೆಗೆದು ಒಂದು ಹಾಟ್ ಬಾಕ್ಸಿಗೆ ಎಲ್ಲ ಇಡ್ಲಿಗಳನ್ನು ಹಾಕಿಕೊಳ್ತಾ ಇದ್ದೀನಿ. ರವೆ ಇಡ್ಲಿ ಮಾಡೋದು ಬಹಳ ಸುಲಭ. ಯಾವುದೇ ಹಿಟ್ಟು ರುಬ್ಬೋದು ಬೇಕಾಗಿರಲ್ಲ. ಸಡನ್ನಾಗಿ ಮಾಡ್ಬೋದು. ರಾತ್ರಿನೇ ನೆನೆಸ್ಕೊಂಡು ಉದ್ದಿನಬೇಳೆ ಒಂದು ನೆನೆಸಿಟ್ಕೊಂಡ್ರೆ ಕಲಸಿಟ್ರೆ ಬೆಳಗ್ಗೆ ಬೇಗನೆ ಇಡ್ಲಿ ತಯಾರು ಮಾಡ್ಬೋದು. ನೋಡಿರಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದ್ದಾವೆ. ಚಟ್ನಿ ಮಾಡ್ಕೊತಿದ್ದೀನಿ. ಇಡ್ಲಿಗೆ ಕಡಲೆಬೀಜ ಹುರ್ಕೊಂಡು ಆ ಸಿಪ್ಪೆಯನ್ನು ತೆಗೆದು ಒಂದು ಮಿಕ್ಸಿ ಜಾರಿಗೆ ಕಡಲೆಬೀಜ, ಕಡಲೆ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯನ್ನು ಬಳಸೋರು ಹಸಿಮೆಣ್ಸಿನ್ಕಾಯಿ ಬಳಸ್ಬೋದು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದರೆ ಪುದೀನ ಎಲೆನೂ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು. ಹಾಕಿಲ್ಲ. ನೀರು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿ. ಬೆಳಗಿನ ತಿಂಡಿಗೆ ಇಡ್ಲಿ ಚಟ್ನಿ ತುಂಬ ರುಚಿಯಾಗಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.